ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಧರ್ಮಸ್ಥಳ ಸಮಾಧಿ ಪ್ರಕರಣ 25 ಮಾನವನ ಮೂಳೆಗಳು ಪತ್ತೆ, ಭದ್ರತೆ ಹೆಚ್ಚಿಸಿದ ಎಸ್ಐಟಿ. ಧರ್ಮಸ್ಥಳದಲ್ಲಿ ನಡೆದಿದೆ ಎಂದು ಹೇಳಲಾಗಿರುವ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿ ಮಹತ್ವದ ಮುನ್ನಡೆಯೊಂದು ಸಿಕ್ಕಿದೆ. ವಿಶೇಷ ತನಿಖಾ ತಂಡ ಎಸ್ಐಟಿ ತಂಡಕ್ಕೆ ಸಮಾಧಿ ಸ್ಥಳದಿಂದ ಅಸ್ಥಿ ಪಂಜರದ ಮೂಳೆಗಳು ಸಿಕ್ಕಿದೆ ಎಂದು ವರದಿಯಾಗಿತ್ತು. ಇದೀಗ ಎಸ್ಐಟಿ ತಂಡಕ್ಕೆ 6ನೇ ಸ್ಥಳದಲ್ಲಿ ಅಗೆದಾಗ ಬರೋಬ್ಬರಿ 25 ಮೂಳೆ ತುಂಡುಗಳು ಸಿಕ್ಕಿದ್ದಾಗಿ ಕೆಲವು ಮೂಲಗಳು ತಿಳಿಸಿವೆ. ಇನ್ನು ಅನಾಮಿಕ ವ್ಯಕ್ತಿಯೊಬ್ಬ ನೀಡಿದ ದೂರಿನನ್ವಯ ಆತ ಗುರುತಿಸಿದ 13 ಸಮಾಧಿ ಸ್ಥಳಗಳಲ್ಲಿ ಒಂದಾದ ನೇತ್ರಾವತಿ ನದಿಯ ಬಳಿಯ ಅರಣ್ಯ ಪ್ರದೇಶದಲ್ಲಿ ಮನುಷ್ಯನದ್ದಾಗಿರಬಹುದು ಎಂದು ಶಂಕಿಸಲಾಗಿರುವ ಭಾಗಶಃ ಅಸ್ಥಿ ಪಂಜರದ ಅವಶೇಷಗಳು ಇದೀಗ ಸಿಕ್ಕಿರುವುದು ಕೇಸ್ಗೆ ಮಹತ್ವದ ತಿರುವು ಸಿಕ್ಕಂತಾಗಿದೆ. ಭಾಗಶಃ ಅವಶೇಷಗಳಲ್ಲಿ 25 ಮೂಳೆಗಳು ಸೇರಿವೆ ಎಂದು ವರದಿಯಾಗಿದೆ. ಈ ಮೂಳೆಗಳಲ್ಲಿ ಕೆಲವು ಮುರಿದಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳದಲ್ಲಿರುವ ವಿಧಿ ವಿಜ್ಞಾನ ವೈದ್ಯರ ಪ್ರಾಥಮಿಕ ಅಭಿಪ್ರಾಯದ ಪ್ರಕಾರ ಮೂಳೆಗಳು ಪುರುಷ ವ್ಯಕ್ತಿಯದ್ದಾಗಿವೆ. ವಿಧಿ ವಿಜ್ಞಾನ ಪರೀಕ್ಷೆಯ ನಂತರ ಇದರ ಕುರಿತು ಹೆಚ್ಚಿನ ವಿವರಗಳು ಲಭ್ಯವಿರುತ್ತದೆ ಎಂದು ಮಾಧ್ಯಮ ಮೂಲಗಳು ವರದಿ ಮಾಡಿವೆ. ಭದ್ರತೆ ಹೆಚ್ಚಿಸಿದ ಎಸ್ಐಟಿ ತಂಡ. ಇನ್ನು ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಗುರುತಿಸಲಾದ 6ನೇ ಸಮಾಧಿ ಸ್ಥಳದಲ್ಲಿ ಭದ್ರತೆ ಮತ್ತು ವಿಧಿ ವಿಜ್ಞಾನ ಕಾರ್ಯವಿಧಾನಗಳನ್ನು ಎಸ್ಐಟಿ ಹೆಚ್ಚಿಸಿದೆ. ಇದರೊಂದಿಗೆ ಅವಶೇಷಗಳನ್ನು ವಿಶ್ಲೇಷಣೆಗಾಗಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಎಫ್ಎಸ್ಎಲ್ ಕಳುಹಿಸುವ ನಿರೀಕ್ಷೆ ಇದ್ದರೂ ತಕ್ಷಣದ ವರ್ಗಾವಣೆ ಕಷ್ಟಕರವೆಂದು ಅಧಿಕಾರಿಗಳು ಸೂಚಿಸಿದ್ದಾರೆ ಎನ್ನಲಾಗಿದ್ದು, ಪೊಲೀಸ್ ಮೂಲಗಳ ಪ್ರಕಾರ ಉತ್ಖನನ ಸಂಖ್ಯೆ 6 ಎಂದು ಗುರುತಿಸಲಾದ ಸ್ಥಳದಲ್ಲಿ ಮಾನವ ಅವಶೇಷಗಳು ಪತ್ತೆಯಾದ ನಂತರ ಉತ್ಖನನ ವಲಯಗಳಲ್ಲಿ ಎಸ್ಐಟಿ ಹೆಚ್ಚಿನ ಜಾಗರೂಕತೆಯನ್ನ ಕಾಯ್ದುಕೊಂಡಿದೆ. ಈ ಪ್ರಕ್ರಿಯೆಯ ಸಮಯದಲ್ಲಿ ಯಾವುದೇ ಪುರಾವೆಗಳು ಕಳೆದು ಹೋಗದಂತೆ ಅಥವಾ ತೊಂದರೆಗೊಳಗಾಗದಂತೆ ನೋಡಿ ಅತ್ಯಂತ ಜಾಗರೂಕರಾಗಿ ಕೆಲಸ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಇನ್ನು 1995 ಮತ್ತು 2014 ನಡುವೆ ಧರ್ಮಸ್ಥಳ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನು, ಅದರಲ್ಲಿಯೂ ಹೆಚ್ಚಾಗಿ ಮಹಿಳೆಯರು ಮತ್ತು ಅಪ್ರಾಪ್ತ ವಯಸ್ಕರ ಶವಗಳನ್ನು ಹೂತಿರೋದಾಗಿ ಅನಾಮಿಕ ದೂರುದಾರ ಆರೋಪಿಸಿದ ನಂತರ ಕರ್ನಾಟಕ ಸರ್ಕಾರವು ಎಸ್ಐಟಿ ತಂಡವನ್ನು ರಚಿಸಿತು. ಜುಲೈ 28ರಿಂದ ಸ್ನಾನಗೃಹದ ಬಳಿ 13 ಶಂಕಿತ ಸ್ಥಳಗಳನ್ನು ದೂರುದಾರ ಗುರುತಿಸಿದ್ದಾನೆ. ಇದರ ಅನ್ವಯವಾಗಿ ಎಸ್ಐಟಿ ತಂಡ ಆ ದೂರುದಾರ ಎದುರೇ ಸ್ಥಳಗಳಲ್ಲಿ ಅಗೆದು ಏನಾದರೂ ಕುರುಹುಗಳು ಸಿಗುತ್ತದೆಯೋ ಎಂದು ಶೋಧಿಸುತ್ತಿದ್ದಾರೆ. ಇನ್ನು ವಿಧಿ ವಿಜ್ಞಾನ ಮತ್ತು ಕಾನೂನು ತಜ್ಞರ ಮೇಲ್ವಿಚಾರಣೆಯಲ್ಲಿ ಸಂಘಟಿತ ಉತ್ಖನನ ಮತ್ತು ಸಾಕ್ಷ್ಯ ಸಂಗ್ರಹ ಪ್ರಯತ್ನವನ್ನು ಪ್ರಾರಂಭಿಸಿದೆ. ಈಗಾಗಲೇ 13 ಸ್ಥಳಗಳಲ್ಲಿ 6 ಸ್ಥಳಗಳ ಉತ್ಖನನವಾಗಿದ್ದು, ಇನ್ನು 7ನೇ ಸ್ಥಳಗಳ ಉತ್ಖನನ ಬಾಕಿ ಉಳಿದಿದ್ದು, ಇಂದು 7ನೇ ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅನಾಮಿಕ ದೂರುದಾರನ ಹೇಳಿಕೆ ಪ್ರಕಾರ ಉಳಿದ 7 ಸ್ಥಳಗಳಲ್ಲಿ ಹೆಚ್ಚಿನ ಸಾಕ್ಷ್ಯ ಸಿಗಬಹುದು ಎಂಬುವಂತಹ ಮಾಹಿತಿ ಎಲ್ಲರಲ್ಲೂ ಕುತೂಹಲವನ್ನ ಉಂಟು ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.